ಎಚ್ ಡಿ ಕುಮಾರಸ್ವಾಮಿ ಅವರು ಮಾತನಾಡುವಂಥದ್ದು ಯಾವುದೇ ಅರ್ಥ ಇರೋದಿಲ್ಲ. ಯಾವ ಸಂದರ್ಭದಲ್ಲಿ ಏನು ಮಾತಾಡ್ತಾರೆ ಅಂತಂದರೆ, ಅವರೊಬ್ಬ ಮಾಜಿ ಮುಖ್ಯಮಂತ್ರಿಗಳಾಗಿ ಹಿರಿಯ ನಾಯಕರಾಗಿ ಅವರೆಲ್ಲ ಇಂಟರ್ನಲ್ ಕೇಸ್ ತೆಗೆದು ಯಾವುದೋ ಒಂದು ಮಾತಾಡ್ಬಿಡೋದು ಮುಂದೆ ಹೋಗೋದು. ಎಷ್ಟೆಲ್ಲ ಅವ್ರೇನು ಕಾರಣ ಅಂತ ಯಾರನ್ನ ತಪ್ಪು ಮಾಡಿದ್ರೆಲ್ಲ ಆಗಲಿಕ್ಕೆ ಪ್ರತಿಯೊಂದು ಏನಂದರೆ ಅವ್ರ ಮೇಲೆ ಬೇರೆಯವ್ರ ಮೇಲೆ ಆರೋಪಣ ಮಾಡ್ತಕ್ಕಂಥದ್ದು, ಜನರ ದಾರಿ ತಪ್ಪಿಸ್ತಕ್ಕಂಥ ಕೆಲಸನೇ ಕುಮಾರಸ್ವಾಮಿ. ಇಡೀ ಅವ್ರ ಕುಟುಂಬದ್ದು, ದೇವೇಗೌಡರ ಕುಟುಂಬದ್ದು ಎಕ್ಸ್ಪೋಸ್ ಆಗಿದೆ. ಅವ್ರ ಜೊತೆ ಮೈತ್ರಿ ಮಾಡಿರ್ತಕ್ಕಂಥ ಮೋದಿಯವರು, ಅಮಿತ್ ಶಾ ಅವರು, ಬಿ ಜೆ ಪಿ ಸರ್ಕಾರದ ಸಹಿತ ಇದರಲ್ಲಿ ಅವ್ರಿಗೆ ಸ್ಪಷ್ಟೀಕರಣ ಮಾಡಬೇಕಾಗುತ್ತೆ. ಮೋದಿಯವರು, ಅಮಿತ್ ಶಾ ಅವರು ಇದು ಆಗಲೇ ಇದು ಶ್ರೀಮಾನ್ ಮೋದಿಯವರಿಗೆ ಮತ್ತು ಅಮಿತ್ ಶಾ ಅವರಿಗೆ ಮಾಹಿತಿ ಇದೆ ಅಂತೇಳಿ ಈಗಾಗಲೇ ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೀವಿ. ಅಂತಹ ಸಂದರ್ಭದಲ್ಲಿ ಇವತ್ತು ಮೈತ್ರಿ ಮಾಡಿಕೊಂಡು ಮತ್ತು ದೇಶದ ಏನು ಮಹಿಳೆಯರಿಗೆ ಅಗೌರವಾಗತಕ್ಕಂಥ ವಿಷಯಗಳು ಇದ್ದರೂ ಸಹಿತ ಅವರು ಬೆಂಬಲಿಸ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಬಿ ಜೆ ಪಿಯವರು ಇದಕ್ಕೆ ಜನರಿಗೆ ಉತ್ತರ ಕೊಡಬೇಕಾಗ್ತದೆ. ಈ ವಿಷಯದಲ್ಲಿ ಕುಮಾರಸ್ವಾಮಿ ಅವರು ಯಾವತ್ತೂ ಹೀಗೆ ಜನರಿಗೆ ಏನಾದರೂ ಮಾತಾಡಿ ದಾರಿ ತಪ್ಪಿಸಿ ಬೇರೆಯವ್ರ ಮೇಲೆ ಆಪಾದನೆ ಮಾಡ್ತಕ್ಕಂಥದ್ದೇ ಅವ್ರ ಕೆಲಸ. ಸರ್, ಹೀಗಾಗಿ ನಾವು ಕುಮಾರಸ್ವಾಮಿ ಅವರು ಮಾತನಾಡಿದ್ದಕ್ಕೆ ಹೆಚ್ಚು ಗಮನ ಕೊಡುವಂಥ ಅವಸರ ಇಲ್ಲ ಬಂದು ಕರ್ನಾಟಕ ಜನರು ತಿಳಿದುಕೊಂಡಿದ್ದಾರೆ. ಯಾಕಂದರೆ ಹೋದ ಸಲ 119 ಸೀಟ್ ಬರಲಿದ್ರೆ ನಮ್ಮ ಇಡೀ ಪಾರ್ಟಿನೇ ನಾನು ಡಿಸಾಲ್ವ್ ಮಾಡ್ತೀನಿ ಅಂತ ಹೇಳಿ JDS ಪಾರ್ಟಿ ಜನ ಬಿಟ್ರೆ. ಮತ್ತು ಎಂದೂ ಸೆಕ್ಯುಲರ್ ಪಾರ್ಟಿ ನಾವು ಇದು ಬಿ ಜೆ ಪಿ ಜೊತೆ ಸೇರಿದಲ್ಲದ್ರು ಯಡಿಯೂರಪ್ಪನವ್ರನ್ನು ಮಾತನಾಡಾದಂಥ ರೀತಿಯಲ್ಲಿ ಮಾತನಾಡಿದ್ರು. ಯಡಿಯೂರಪ್ಪನವ್ರ ಬಗ್ಗೆ, ಬಿ ಜೆ ಪಿ ಲೀಡರ್ ಬಗ್ಗೆ, ಮೋದಿಯವರ ಬಗ್ಗೆಯೂ ಅನೇಕ ಸಾರಿ ಅವ್ರ ಬಗ್ಗೆ ಮಾತಾಡಿದ್ರು. ಶ್ರೀಮಾನ್ ದೇವೇಗೌಡ ಹೇಳಿದ್ರು, ಮೋದಿಯವರಿಗೆ ಪ್ರಧಾನಮಂತ್ರಿ ಆದರೆ ನಾನು ದೇಶ ಬಿಟ್ಟು ಹೋಗ್ತೀನಿ ಅಂತ. ಮತ್ತು ನಾನು ಸೆಕ್ಯುಲರಿಸಮ್ ಟೆಸ್ಟ್ ಮಾಡಿದ್ರೆ ಮುಂದೆ ನಾನು ಮುಸ್ಲಿಮರಾಗಿ ಬಿಡಬೇಕಂತ ನನಗೆ ಆಶಾಭಾವ ಇದೆ ಅಂತ ಈ ರೀತಿಯಾಗಿ ಮಾತಾಡಿರ್ತಕ್ಕಂಥ ಕುಟುಂಬ ದೇವೇಗೌಡರು, ಕುಮಾರಸ್ವಾಮಿ ಇವತ್ತಿಗೆಲ್ಲ ಬಹಿರಂಗ ಆಗಿದೆ. ಸೊ ಒಟ್ಟಾರೆ ಪರಿಸ್ಥಿತಿ ಭಾಳ ಗಂಭೀರದಿದೆ ಜನ ಮುಂದೆ. ಸೊ ಇಂಥ ಸಂದರ್ಭದಲ್ಲಿ ಅವ್ರ ಬಗ್ಗೆ ನಾವೇನು ಹೆಚ್ಚು ವಿಚಾರ ಮಾಡುವಂಥದ್ದು ಏನಿಲ್ಲ. ಮೋದಿಯವರು ಮತ್ತು ಅಮಿತ್ ಶಾ ಅವರು ಇವೆಲ್ಲ ಗೊತ್ತಿದ್ದರೂ ಸಹಿತ ಅವರೇನು ಇದ್ರ ಬಗ್ಗೆ ಸ್ಪಷ್ಟೀಕರಣ ಮಾಡ್ತಾ ಇಲ್ಲ. ಸೊ ಇದು ಅವರು ಇದಕ್ಕೆಲ್ಲ ಬೆಂಬಲ ನೀಡ್ತಾ ಇದ್ದಾರೆ ಅನ್ನೋದು, ರಾಜಕೀಯವಾಗಿ ಬೆಂಬಲ ನೀಡ್ತಾರೆ ಅನ್ನೋದು ಜನರು ಇವತ್ತು ಅರ್ಥ ಮಾಡ್ಕೊತಿದ್ದಾರೆ. ಸೊ ಇದು ಭಾಳ ಖಂಡನೀಯವಾದಂಥ ವಿಷಯ. ಇದಕ್ಕೆ ಯಾವುದೂ ಅವಕಾಶ ಯಾರು ಕೊಡಬಾರ್ದು. ದೇಶದ ಮಹಿಳೆಯರಿಗೆ ಗೌರವಿಸತಕ್ಕಂಥ ರೀತಿಯಲ್ಲಿ ಇವತ್ತು ಕಾಂಗ್ರೆಸ್ ಪಾರ್ಟಿ ಇಂಥ ಉದಾಹರಣೆಗಳು ಬಂದಾಗ ಇಮಿಡಿಯೇಟ್ಲಿ ಅವ್ರ ಪಾರ್ಟಿಯನ್ನು ಚಿಕ್ಕಾಗ್ತಕ್ಕಂಥದ್ದು ಮತ್ತು ಮಂತ್ರಿಗಳನ್ನು ಸಹಿತ ತೆಗೆದುಹಾಕಿರ್ತಕ್ಕಂಥ ಅನೇಕ ಉದಾಹರಣೆಗಳಿವೆ. ಆದರೆ ಈಗ ಮೋದಿಯವರು, ಬಿ ಜೆ ಪಿಯವರು, RSSನವರು ಇಂಥದಕ್ಕೆ ಯಾವುದು ಸ್ಪಂದನೆ ಕೊಡೋಲ್ಲ. ಬೇರೆಯವ್ರ ಮೇಲೆ ಹಾಕೋದು ಅವ್ರ ದಾರಿ ತಪ್ಪಿಸೋದು. ಸೊ ಇದು ಸರಿಯಲ್ಲ ಅನ್ನೋದೇ ನಮ್ಮ ಉದ್ದೇಶ. ಪ್ರಹ್ಲಾದ್ ಜೋಶಿ ಅವರು ಇದರಿಂದ ಮಹಾನ್ ನಾಯಕನ ಪಾತ್ರ ಇದೆ ಅಂತ ಹೇಳ್ತಾರೆ ಹುಬ್ಳಿಯಲ್ಲಿ ಆರೋಪ. ಪ್ರಹ್ಲಾದ್ ಜೋಶಿ ಅವ್ರಿಗೆ ಅದಕ್ಕೆಲ್ಲ ಹೆಚ್ಚಿನ ಏನು ಗೊತ್ತಿದೆ? ಅವ್ರು ಹೇಳೋದು ಹೇಗೆ? ಅವ್ರ ಬುದ್ಧಿವಂತಿಗಳಂದರೆ ಅವ್ರ ಮಂತ್ರಿಯಲ್ಲಿ ಮುಂದುವರಿತಾ ಇದ್ದಾರೆ. ಅವ್ರು ಈ ರೀತಿ ಏನಿದೆ ಅಂತ ಹೇಳಬೇಕಲ್ಲ, ಸ್ಪಷ್ಟೀಕರಣ ಮಾಡಬೇಕಲ್ಲ. ಅವರು ಅಶ್ಲೀಲ ಚಿತ್ರಣ ಹರಿಬಿಡುವುದರಲ್ಲಿ ಮಹಾನ್ ನಾಯಕನ ಪಾತ್ರ ಅವ್ರಿಗೇನಾದರೂ ಮಾಹಿತಿ ಇದ್ದರೆ ಒಬ್ಬ ಕೇಂದ್ರ ಸಚಿವರಾಗಿರ್ತಕ್ಕಂಥ ಸ್ಪಷ್ಟೀಕರಣ ಕೊಡಬೇಕು. ಅದು ಮಾಡೋದಿಲ್ಲ. ಅವರು ಜನರಿಗೆ ದಾರಿ ತಪ್ಪಿಸಕ್ಕಂಥ ಬಿ ಜೆ ಪಿ ಅಂದರೆ ದಾರಿ ತಪ್ಪಿಸೋದು ಅಂತ ನಾವು ಇವತ್ತೆಲ್ಲ ಅನೇಕ ಬಾರಿ ನಾವು ಹೇಳ್ತಾ ಇದ್ದೀವಿ. ಸುಳ್ಳುಗಾರರು ದಾರಿ ತಪ್ಪಿಸಕ್ಕಂಥದ್ದರೆ ಬಿ ಜೆ ಪಿ ಅಂತೇಳಿ ಈಗಾಗಲೇ ಜನರಿಗೆ ಗೊತ್ತಾಗಿದೆ.